ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಮತ್ತೊಂದು ಹೈ ವೋಲ್ಟೇಜ್ ಹಾಗೂ ಅಷ್ಟೇ ರೋಚಕ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೇವಲ 1 ರನ್ನ ಥ್ರಿಲ್ಲರ್ ಜಯ ಸಾಧಿಸಿದೆ. ಹೌದು ಸ್ನೇಹಿತರೆ, T20 ಕ್ರಿಕೆಟ್ ಅಂದ್ರೇನೆ ನಂಬಿಕೆಗೂ ನಿಲುಕದ ಟ್ವಿಸ್ಟ್ಗಳ ಸರಮಾಲೆ. ಈ ಪಂದ್ಯದ ಕೊನೆಯ ಓವರ್ನಲ್ಲಿ ನಡೆದ ಹೈ ಡ್ರಾಮಾ ನೋಡುಗರ ಉಸಿರು ಬಿಗಿ ಹಿಡಿಯುವಂತೆ ಮಾಡಿತ್ತು. ಗೆಲ್ಲೋದಿಕ್ಕೆ ಕೇವಲ 2 ಎಸೆತಗಳಲ್ಲಿ 2 ರನ್ ಬೇಕಿದ್ದಾಗ ಡೇವಿಡ್ ಮಿಲ್ಲರ್ ಮಾಡಿದ ಆ ಒಂದು ಮೆಗಾ ಬ್ಲಂಡರ್ ಡೆಲ್ಲಿ ಕ್ಯಾಪಿಟಲ್ಸ್ ಕೈಯಲ್ಲಿದ್ದ ಗೆಲುವನ್ನು ಕಸಿದುಕೊಳ್ತು. ಇನ್ನೊಂದೆಡೆ ಕೊನೆಯ ಓವರ್ ಬೌಲ್ ಮಾಡಿದ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಗುಜರಾತ್ಗೆ ಹೀರೋ ಆದ್ರು. ಹಾಗಾದ್ರೆ ಆ ಕೊನೆಯ ಓವರ್ನಲ್ಲಿ ನಡೆದ ಆ ಹೈ ಡ್ರಾಮಾ ಏನು? ಡೇವಿಡ್ ಮಿಲ್ಲರ್ ಮಾಡಿದ ಆ ಅತಿ ದೊಡ್ಡ ತಪ್ಪು ಯಾವುದು? 92 ರನ್ ಸಿಡಿಸಿ ಒಂಟಿ ಸಲಗದಂತೆ ಹೋರಾಡಿದ KL ರಾಹುಲ್ ಆಟ ವ್ಯರ್ಥವಾಗಿದ್ದೇಕೆ? ಗುಜರಾತ್ ತಂಡ ಭರ್ಜರಿ ಬ್ಯಾಟಿಂಗ್ ಮತ್ತು ರಶೀದ್ ಖಾನ್ ಅವರ ಆ ಡೆಡ್ಲಿ ಬೌಲಿಂಗ್ ಹೇಗಿತ್ತು? ಇಂದಿನ ವಿಡಿಯೋದಲ್ಲಿ ಈ ಎದೆಬಡಿತ ಹೆಚ್ಚಿಸಿದ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಟ್ಲರ್ ಸ್ಫೋಟಕ ಆರಂಭ, ಗಿಲ್ ಸುಂದರ್ ಭರ್ಜರಿ ಜೊತೆಯಾಟ. ಸ್ನೇಹಿತರೆ, ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ಆರಂಭದಲ್ಲೇ ಸಾಯಿ ಸುದರ್ಶನ್ ವಿಕೆಟ್ ಕಳ್ಕೊಂಡಿತು. ಆದರೆ ಕ್ರೀಸ್ಗೆ ಬಂದ ಜೋಸ್ ಬಟ್ಲರ್ ಡೆಲ್ಲಿ ಬೌಲರ್ಗಳನ್ನು ಅಕ್ಷರಶಃ ಬೆಂಡೆತ್ತಿದ್ರು. ಕೇವಲ 27 ಎಸೆತಗಳಲ್ಲಿ 5 ಭರ್ಜರಿ ಸಿಕ್ಸರ್ ಸಹಿತ 52 ರನ್ ಸಿಡಿಸಿ ಬಟ್ಲರ್ ಔಟ್ ಆದರು. ನಂತರ ಶುರುವಾಗಿದ್ದೇ ನಾಯಕ ಶುಭ್ಮನ್ ಗಿಲ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರ ಅಸಲಿ ಆಟ. ಈ ಜೋಡಿ ಡೆಲ್ಲಿ ಬೌಲರ್ಗಳನ್ನು ಮೈದಾನದ ಮೂಲೆ ಮೂಲೆಗೂ ದಂಡಿಸಿತು. ಗಿಲ್ ಕೇವಲ 45 ಎಸೆತಗಳಲ್ಲಿ 70 ರನ್ ಚಚ್ಚಿದ್ರೆ ವಾಷಿಂಗ್ಟನ್ ಸುಂದರ್ ಕೇವಲ 32 ಎಸೆತಗಳಲ್ಲಿ 55 ರನ್ ಸಿಡಿಸಿದ್ರು. ಇವರಿಬ್ಬರ 104 ರನ್ಗಳ ಜೊತೆಯಾಟದ ನೆರವಿನಿಂದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 210 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. KL ರಾಹುಲ್ ಒಂಟಿ ಹೋರಾಟ, ರಶೀದ್ ಖಾನ್ ಮ್ಯಾಜಿಕ್. 211 ರನ್ಗಳ ಬೆಟ್ಟದಂತ ಗುರಿ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ಗೆ KL ರಾಹುಲ್ ಮತ್ತು ಫಾತೂಮ್ ನಿಸಾಂಕ ಭರ್ಜರಿ ಆರಂಭ ಒದಗಿಸಿದ್ರು. ನಿಸಾಂಕ 41 ರನ್ ಗಳಿಸಿ ಔಟ್ ಆದ್ರು. ಆದರೆ ರಾಹುಲ್ ಮಾತ್ರ ಗುಜರಾತ್ ಬೌಲರ್ಗಳ ಮೇಲೆ ಮುಗಿಬಿದ್ರು. ಆರಂಭದಲ್ಲಿ ನಿಧಾನವಾಗಿ ಆಡಿದ್ರು. ನಂತರ ರೌದ್ರಾವತಾರ ತಾಳಿದ ರಾಹುಲ್ 11 ಬೌಂಡ್ರಿ, 4 ಸಿಕ್ಸರ್ ಸಹಿತ ಕೇವಲ 52 ಎಸೆತಗಳಲ್ಲಿ 92 ರನ್ ಸಿಡಿಸಿ ತಂಡವನ್ನ ಗೆಲುವಿನ ದಡದತ್ತ ಕೊಂಡೊಯ್ತಾ ಇದ್ರು. ಆದರೆ 17ನೇ ಓವರ್ನಲ್ಲಿ ಮೊಹಮ್ಮದ್ ಸಿರಾಜ್ ಬೌಲಿಂಗ್ನಲ್ಲಿ ರಾಹುಲ್ ವಿಕೆಟ್ ಒಪ್ಪಿಸೋ ಮೂಲಕ ಡೆಲ್ಲಿಗೆ ದೊಡ್ಡ ಆಘಾತ ಎದುರಾಯಿತು. ಇನ್ನೊಂದೆಡೆ ಗುಜರಾತ್ನ ಸ್ಪಿನ್ ಮಾಂತ್ರಿಕ ರಶೀದ್ ಖಾನ್ ಡೆಲ್ಲಿ ಬ್ಯಾಟರ್ಗಳಿಗೆ ಸಿಂಹ ಸ್ವಪ್ನದಂತೆ ಕಾಡಿದ್ರು. ತಮ್ಮ 4 ಓವರ್ಗಳಲ್ಲಿ ಕೇವಲ 17 ರನ್ ನೀಡಿ ನಿತೀಶ್ ರಾಣಾ, ಸಮೀರ್ ರಿಜ್ವಿ ಮತ್ತು ಅಕ್ಷರ್ ಪಟೇಲ್ ಅವರ ಪ್ರಮುಖ 3 ವಿಕೆಟ್ ಕಿತ್ತು ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ರು. ಕೊನೆಯ ಓವರ್ ಹೈ ಡ್ರಾಮಾ, ಮಿಲ್ಲರ್ ಮೆಗಾ ಬ್ಲಂಡರ್. ಸ್ನೇಹಿತರೆ, ಪಂದ್ಯದ ಅಸಲಿ ರೋಚಕತೆ ಶುರುವಾಗಿದ್ದೇ ಕೊನೆಯ 2 ಓವರ್ನಲ್ಲಿ. ರಾಹುಲ್ ವಿಕೆಟ್ ಕಳ್ಕೊಂಡು ಡೆಲ್ಲಿ ಭಾರಿ ಸಂಕಷ್ಟದಲ್ಲಿತ್ತು. ಇನ್ನೇನು ಪಂದ್ಯ ಕೈ ಜಾರ್ತು ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ ಆರ್ಭಟಿಸಿದವರು ಬೇರೆ ಯಾರೂ ಅಲ್ಲ, ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರಾದ ಕಿಲ್ಲರ್ ಮಿಲ್ಲರ್ ಖ್ಯಾತಿಯ ಡೇವಿಡ್ ಮಿಲ್ಲರ್. ಇಂಜುರಿಯಿಂದ ಅರ್ಧ ಬ್ಯಾಟ್ ಮಾಡಿ ವಾಪಸ್ ಹೋಗಿದ್ದ ಡೇವಿಡ್ ಮಿಲ್ಲರ್ ಆಗಷ್ಟೇ ಮತ್ತೆ ಕ್ರೀಸ್ಗೆ ಬಂದಿದ್ರು. 12 ಬಾಲ್ಗೆ 36 ರನ್ಗಳ ಅಸಾಧ್ಯ ಸವಾಲು ಡೆಲ್ಲಿ ಮುಂದಿತ್ತು. ಆದರೆ ಸಿರಾಜ್ ಓವರ್ನಲ್ಲಿ 6-4ಗಳ ಮಳೆಗರೆದ ಮಿಲ್ಲರ್ ಮತ್ತು ವಿಪ್ರಸ್ ನಿಗಮ್ 23 ರನ್ ಕೊಳ್ಳೆ ಹೊಡೆದ್ರು. ಕೊನೆಯ ಓವರ್ನಲ್ಲಿ ಡೆಲ್ಲಿ ಗೆಲುವಿಗೆ 6 ಎಸೆತಗಳಲ್ಲಿ 13 ರನ್ಗಳ ಅವಶ್ಯಕತೆ ಇತ್ತು. ಆಗ ಬೌಲಿಂಗ್ ಮಾಡೋದಕ್ಕೆ ಬಂದಿದ್ದು ಕನ್ನಡಿಗ ಪ್ರಸಿದ್ಧ ಕೃಷ್ಣ. ಮೊದಲ ಎಸೆತದಲ್ಲಿ ವಿಪ್ರಸ್ ನಿಗಮ್ ಬೌಂಡ್ರಿ ಬಾರಿಸಿದ್ರೆ 2ನೇ ಎಸೆತದಲ್ಲಿ ಕ್ಯಾಚ್ ನೀಡಿ ಔಟ್ ಆದ್ರು. 3ನೇ ಎಸೆತದಲ್ಲಿ ಸ್ಟ್ರೈಕ್ಗೆ ಬಂದ ಕುಲ್ದೀಪ್ ಯಾದವ್ ಸಿಂಗಲ್ ತೆಗೆದು ಡೆಡ್ಲಿ ಫಿನಿಷರ್ ಡೇವಿಡ್ ಮಿಲ್ಲರ್ಗೆ ಕ್ರೀಸ್ ಬಿಟ್ಟುಕೊಟ್ರು. ಮಿಲ್ಲರ್ 4ನೇ ಎಸೆತದಲ್ಲಿ ಕವರ್ಸ್ನತ್ತ ಭರ್ಜರಿ ಸಿಕ್ಸರ್ ಸಿಡಿಸಿದ್ರು. ಈಗ ಡೆಲ್ಲಿ ಗೆಲುವಿಗೆ 2 ಎಸೆತಗಳಲ್ಲಿ ಕೇವಲ 2 ರನ್ ಬೇಕಿತ್ತು. ಆದ್ರೆ 5ನೇ ಎಸೆತದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಪ್ರಸಿದ್ಧ ಕೃಷ್ಣ ಹಾಕಿದ ಶಾರ್ಟ್ ಬಾಲ್ ಅನ್ನ ಮಿಲ್ಲರ್ ಸ್ಕ್ವೇರ್ ಲೆಗ್ ಕಡೆಗೆ ಹೊಡೆದ್ರು. ನಾನ್ ಸ್ಟ್ರೈಕ್ನಲ್ಲಿದ್ದ ಕುಲ್ದೀಪ್ ಯಾದವ್ ಓಡಿ ಬಂದ್ರು. ಮಿಲ್ಲರ್ ಸಿಂಗಲ್ ಓಡೋದಿಕ್ಕೆ ನಿರಾಕರಿಸಿದ್ರು. ಇದು ಡೆಲ್ಲಿ ಪಾಲಿಗೆ ಅಕ್ಷರಶಃ ಮುಳುವಾಯಿತು. ಒಂದೊಮ್ಮೆ 1 ರನ್ ಓಡಿದ್ರೆ ಪಂದ್ಯ ಟೈ ಆಗಿರೋದು. ಆದರೆ ಆ ಪಂದ್ಯವನ್ನ ನಾನೇ ಮುಗಿಸ್ತೀನಿ ಅಂತ ಮಿಲ್ಲರ್ ನಿಂತು ಬಿಟ್ರು. ಹೀಗಾಗಿ ಕೊನೆಯ ಎಸೆತದಲ್ಲಿ 2 ರನ್ ಬೇಕಿತ್ತು. ಆಗ ಪ್ರಸಿದ್ಧ ಕೃಷ್ಣ ಹಾಕಿದ ಸ್ಲೋವರ್ ಬೌನ್ಸರ್ ಅನ್ನ ಮಿಲ್ಲರ್ ಸಂಪೂರ್ಣವಾಗಿ ಮಿಸ್ ಮಾಡಿದ್ರು. ಚೆಂಡು ವಿಕೆಟ್ ಕೀಪರ್ ಜೋಸ್ ಬಟ್ಲರ್ ಕೈ ಸೇರ್ತು.
ಹೇಗಾದ್ರೂ ಮಾಡಿ 1 ರನ್ ಕದಿಯೋದಿಕ್ಕೆ ಮಿಲ್ಲರ್ ಮತ್ತು ಕುಲ್ದೀಪ್ ಓಡಿದ್ರು. ಆದರೆ ಚೆಂಡನ್ನ ಕರಾರುವಕ್ಕಾಗಿ ಹಿಡಿದ ಬಟ್ಲರ್ ಅಂಡರ್ ಆರ್ಮ್ ಥ್ರೋ ಮೂಲಕ ಡೈರೆಕ್ಟ್ ಹಿಟ್ ಮಾಡಿ ಕುಲ್ದೀಪ್ ಯಾದವ್ ಅವರನ್ನ ರನ್ಔಟ್ ಮಾಡಿದ್ರು. ಗುಜರಾತ್ ಟೈಟನ್ಸ್ ರೋಚಕವಾಗಿ ಕೇವಲ 1 ರನ್ನಿಂದ ಜಯಬೇರಿ ಬಾರಿಸಿತು. ಕೊನೆಯ ಓವರ್ನಲ್ಲಿ ಒತ್ತಡ ನಿಭಾಯಿಸಿದ ಪ್ರಸಿದ್ಧ ಕೃಷ್ಣ ಹೀರೋ ಆದರೆ ಅದ್ಭುತವಾಗಿ ಆಡಿದ ಕೆಎಲ್ ರಾಹುಲ್ ಅವರ 92 ರನ್ ಹಾಗೂ ಡೇವಿಡ್ ಮಿಲ್ಲರ್ ಅವರ ಅಬ್ಬರದ ಹೋರಾಟ ವ್ಯರ್ಥ ಆಯಿತು. ಸ್ನೇಹಿತರೆ, ಈ ರೋಚಕ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಕೊನೆಯ ಓವರ್ನಲ್ಲಿ ಗೆಲ್ಲೋದಿಕ್ಕೆ 2 ಎಸೆತಕ್ಕೆ 2 ರನ್ ಬೇಕಿದ್ದಾಗ ಡೇವಿಡ್ ಮಿಲ್ಲರ್ ಸಿಂಗಲ್ ನಿರಾಕರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? 92 ರನ್ ಸಿಡಿಸಿದ ಕೆಎಲ್ ರಾಹುಲ್ ಆಟ ವ್ಯರ್ಥವಾಗಿದ್ದಕ್ಕೆ ನಿಮಗೆ ಬೇಸರ ಆಗಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.